ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ತಕ್ಷಣ ನೋಡ್ಬೋದು. ನಾನು ಇವಾಗ ತಿಳಿಸ್ಕೊಡ್ತೀನಿ ಕುಂಭರಾಶಿ ಬಗ್ಗೆ. ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ. ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಹಾಗೆ ನೀವು ಕುಂಭರಾಶಿಯ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ನಮಸ್ಕಾರ ತಿಳಿಸಿದ ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ನಿಗೂಢ ಘಟನೆಗಳ ಇಂದಿನ ರಹಸ್ಯವನ್ನು ಇಂದು ನಾನು ಸಂಪೂರ್ಣವಾಗಿ ಬಿಚ್ಚಿಡಲಿದ್ದೇನೆ. ನಿಮ್ಮ ಕಣ್ಣೆದುರೇ ನಿಮ್ಮ ಮನೆಯ ನೆಮ್ಮದಿ ಹಾಳಾಗುತ್ತಿದೆಯೇ? ನೀವು ಬೆಳಗ್ಗೆಯಿಂದ ರಾತ್ರಿಯವರೆಗೆ ಎಷ್ಟೇ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದರೂ ಆ ಹಣವೆಲ್ಲ ನೀರಿನಂತೆ ಖರ್ಚಾಗುತ್ತಿದೆಯೇ? ಮನೆಯಲ್ಲಿ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಗಂಡ ಹೆಂಡತಿ ಅಥವಾ ಮಕ್ಕಳ ನಡುವೆ ಭೀಕರ ಜಗಳಗಳು ನಡೆಯುತ್ತಿವೆಯೇ? ಹಾಗಾದರೆ ದಯವಿಟ್ಟು ಈ ವಿಡಿಯೋವನ್ನು ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಆಲಿಸಿ. ಏಕೆಂದರೆ ನಿಮ್ಮ ಮನೆಯ ಈ ಎಲ್ಲ ಆರ್ಥಿಕ ಮತ್ತು ಮಾನಸಿಕ ತೊಂದರೆಗಳಿಗೆ ಹೊರಗಿನವರಲ್ಲ ಕಾರಣ, ನಿಮ್ಮದೇ ಪರಿಚಯದ ಆ ಒಬ್ಬ ಮಹಿಳೆ ಕಾರಣಳಾಗಿರಬಹುದು. ಹೌದು ಕುಂಭರಾಶಿಯವರೇ, ನೀವು ನಂಬಲೇಬೇಕಾದ ಅತ್ಯಂತ ಆಘಾತಕಾರಿ ಹಾಗೂ ಕಹಿ ಸತ್ಯವಿದು. ನಿಮ್ಮ ಮನೆಯ ಹೊಸ್ತಿಲು ದಾಟಿ ನಗುನುಗುತ್ತಾ ಬರುವ ಆ ವ್ಯಕ್ತಿಯಿಂದಲೇ ನಿಮ್ಮ ಮನೆಯ ನೆಲೆಸಿರುವ ಮಹಾಲಕ್ಷ್ಮಿ ಹೊರ ನಡೆಯುತ್ತಿದ್ದಾಳೆ. ಆಕೆ ಯಾರು? ಆಕೆಯ ಹೆಸರಿನ ಮೊದಲ ಅಕ್ಷರಗಳೇನು? ಆಕೆಯ ನಕಾರಾತ್ಮಕ ಪ್ರಭಾವದಿಂದ ನಿಮ್ಮ ಸುಂದರವಾದ ಮನೆಯನ್ನು ರಕ್ಷಿಸಿಕೊಳ್ಳುವುದು ಹೇಗೆ ಎಂಬೆಲ್ಲ ವಿಷಯಗಳನ್ನು ಇಂದು ನಾನು ನಿಮಗೆ ಅತ್ಯಂತ ಸ್ಪಷ್ಟವಾಗಿ ಮತ್ತು ವಿವರವಾಗಿ ತಿಳಿಸಲಿದ್ದೇನೆ. ಕುಂಭರಾಶಿಯವರೇ, ದಯವಿಟ್ಟು ನಾನು ಹೇಳುವ ಈ ಪ್ರತಿಯೊಂದು ವಿಷಯವನ್ನು ಹಗುರವಾಗಿ ಪರಿಗಣಿಸಬೇಡಿ. ನಿಮ್ಮ ಮುಗ್ಧ ಕುಟುಂಬ ಮತ್ತು ನಿಮ್ಮ ಪ್ರೀತಿಯ ಮಕ್ಕಳ ಭವಿಷ್ಯಕ್ಕಾಗಿ ನೀವು ವಿಶ್ರಾಂತಿ ಇಲ್ಲದೆ ಹಗಲಿರುಳು ಕೆಲಸ ಮಾಡುತ್ತಿದ್ದೀರಿ. ಆದರೆ ನೀವು ರಕ್ತ ಬಸಿದು ಗಳಿಸುವ ಹಣವು ಸಂಜೆ ಮನೆಗೆ ಬರುವಷ್ಟರಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಅನಗತ್ಯ ಖರ್ಚುಗಳು, ದುರಸ್ತಿ ಕಾರ್ಯಗಳು ಅಥವಾ ಆಸ್ಪತ್ರೆಯ ಬಿಲ್ಗಳ ಮೂಲಕ ವ್ಯರ್ಥವಾಗುತ್ತಿದೆ ಎಂಬುದನ್ನು ನೀವು ಸ್ಪಷ್ಟವಾಗಿ ಗಮನಿಸಿರಬೇಕು. ಅಲ್ಲಿಯವರೆಗೆ ಒಬ್ಬರಿಗೊಬ್ಬರು ತುಂಬ ಹತ್ತಿರವಾಗಿದ್ದ, ಅನ್ಯೋನ್ಯವಾಗಿದ್ದ ಗಂಡ ಮತ್ತು ಹೆಂಡತಿಯ ನಡುವೆ ಇಂದು ಕಾರಣವಿಲ್ಲದೆ ವೈಮನಸ್ಸು ಮೂಡುತ್ತಿದೆ. ಮನೆಯಲ್ಲಿನ ಶಾಂತಿ ಮತ್ತು ನಗು ಸಂಪೂರ್ಣವಾಗಿ ನಾಶವಾಗಿದೆ. ನೀವು ಯಾವುದಾದರೂ ಪ್ರಮುಖ ಶುಭ ಕೆಲಸವನ್ನು ಅಥವಾ ಹೊಸ ವ್ಯಾಪಾರವನ್ನು ಪ್ರಾರಂಭಿಸಿದಾಗ ಹೆಜ್ಜೆ ಹೆಜ್ಜೆಗೂ ಅಡೆತಡೆಗಳು ಎದುರಾಗುತ್ತಿವೆ. ಯಾರು ಕಾಣದ ಕೈಗಳು ನಿಮ್ಮನ್ನು ಪ್ರತಿ ಹಂತದಲ್ಲೂ ತಡೆಯುತ್ತಿರುವಂತೆ, ನಿಮ್ಮ ಶಕ್ತಿಯನ್ನು ಕುಗ್ಗಿಸುತ್ತಿರುವಂತೆ ಭಾಸವಾಗುತ್ತದೆ. ಯಾರಾದರೂ ನಿಮ್ಮ ಮನೆಗೆ ಬಂದು ಹೋದ ನಂತರ ನಿಮ್ಮ ಮನೆಯ ವಾತಾವರಣ ಇದ್ದಕ್ಕಿದ್ದಂತೆ ಬದಲಾಗುತ್ತದೆ. ನಿಮ್ಮ ಮನಸ್ಸಿನ ಮೇಲೆ ಏನೋ ಅಪರಿಚಿತ ಭಯಾನಕ ತೂಕ ಬಿದ್ದಂತೆ ಉಸಿರುಗಟ್ಟುವ ಅನುಭವವಾಗುತ್ತಿದೆ. ಈ ಎಲ್ಲ ಪ್ರಶ್ನೆಗಳು ನಿಮ್ಮನ್ನು ಕಾಡುತ್ತಿದ್ದರೆ ಈ ವಿಡಿಯೋ ಕೇವಲ ನಿಮಗಾಗಿ ಮಾತ್ರ ಮಾಡಲ್ಪಟ್ಟಿದೆ. ನಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ಕೇವಲ ಗಾಳಿಯಲ್ಲಿ ಅಥವಾ ವಾಸ್ತುವಿನಲ್ಲಿ ಮಾತ್ರ ಅಡಗಿರುವುದಿಲ್ಲ. ಬದಲಾಗಿ ಅವು ನಮ್ಮ ಮನೆಗೆ ಭೇಟಿ ನೀಡುವ ಮತ್ತು ನಮ್ಮ ಸುತ್ತಮುತ್ತಲಿರುವ ಜನರ ಆಲೋಚನೆಗಳನ್ನು ಅವಲಂಬಿಸಿರುತ್ತವೆ. ಕೆಲವು ಒಳ್ಳೆಯ ಜನರು ನಮ್ಮ ಮನೆಗೆ ಪ್ರವೇಶಿಸಿದಾಗ ಅದ್ಭುತವಾದ ಸಕಾರಾತ್ಮಕ ಶಕ್ತಿಯು ಅವರೊಂದಿಗೆ ಬರುತ್ತದೆ. ಆದರೆ ನಿಮ್ಮ ಮನೆಗೆ ನಿಯಮಿತವಾಗಿ ಬರುವ ಕೆಲವು ಮಹಿಳೆಯರು ನಿಮ್ಮ ಮನೆಯಲ್ಲಿ ಇಷ್ಟೆಲ್ಲ ತೊಂದರೆಗಳನ್ನು ಉಂಟು ಮಾಡುತ್ತಿದ್ದಾರೆ ಎಂದು ನೀವು ಎಂದಾದರೂ ಊಹಿಸಿದ್ದೀರಾ? ಸಂಬಂಧಿಕ, ನೆರೆಹೊರೆಯವರು ಅಥವಾ ಪರಿಚಯಸ್ಥರು ನಮ್ಮ ಮನೆಗೆ ಕುಶಲೋಪರಿ ವಿಚಾರಿಸಲು ಬರುವುದು ಸಹಜ. ಅವರು ಬಂದಾಗ ಅವರು ನಿಮ್ಮೊಂದಿಗೆ ತುಂಬ ಆಹ್ಲಾದಕರವಾಗಿ, ಸಿಹಿಯಾಗಿ ಮಾತನಾಡುತ್ತಾರೆ. ನಿಮ್ಮ ಕುಟುಂಬದ ಬಗ್ಗೆ ಕೇಳುತ್ತಾರೆ. ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವಂತೆ ನಟಿಸುತ್ತಾರೆ ಮತ್ತು ನಿಮ್ಮೊಂದಿಗೆ ತುಂಬ ಆತ್ಮೀಯರಾಗಿರುವಂತೆ ವರ್ತಿಸುತ್ತಾರೆ. ನಿಮ್ಮ ಮುಗ್ಧ ಮನಸ್ಸು ಅವರನ್ನು ನಂಬುತ್ತದೆ ಸ್ನೇಹಿತರೆ. ಮತ್ತು ನಿಮ್ಮ ಮನೆಯಲ್ಲಿರುವ ಆಗು ಹೋಗುಗಳನ್ನು, ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಅವರ ಮುಂದೆ ತೆರೆದಿಡುತ್ತೀರಿ. ಆದರೆ ಜಾಗರೂಕರಾಗಿರಿ. ಅವರು ನಿಮ್ಮ ಮನೆಯ ಹೊಸ್ತಿಲನ್ನು ದಾಟಿ ಹೊರಗೆ ಹೋದ ತಕ್ಷಣ ಮನೆಯಲ್ಲಿ ಒಂದು ರೀತಿಯ ಅಶಾಂತಿ ಪ್ರಾರಂಭವಾಗುತ್ತದೆ. ಅಲ್ಲಿಯವರೆಗೆ ಸಂತೋಷದಿಂದ ಆಟವಾಡುತ್ತಿದ್ದಂಥ ಮಕ್ಕಳು ಅನಗತ್ಯವಾಗಿ ಅಳುತ್ತಾರೆ, ಕಿರಿಕಿರಿ ಮಾಡುತ್ತಾರೆ. ಮನೆಯಲ್ಲಿನ ಗಾಜಿನ ವಸ್ತುಗಳು, ಕನ್ನಡಿಗಳು ಅಕಾಲಿಕವಾಗಿ ಒಡೆಯುತ್ತವೆ. ದಂಪತಿಗಳ ನಡುವೆ ಇದ್ದ ಪ್ರೀತಿ ವಾದ ವಿವಾದವಾಗಿ ಬದಲಾಗುತ್ತದೆ. ಹಣಕಾಸಿನ ವಿಷಯಗಳಲ್ಲಿ ಅನಿರೀಕ್ಷಿತ ನಷ್ಟಗಳು ದಿಢೀರನೆ ಎದುರಾಗುತ್ತವೆ. ಇಲ್ಲಿ ಸಮಸ್ಯೆ ಆ ವ್ಯಕ್ತಿಯ ಮನಸ್ಸಿನಲ್ಲಿರುವ ದುಷ್ಟತನವೇ ಆಗಿರಬೇಕೆಂದಿಲ್ಲ. ಬಹುಶಃ ಅವರ ಆಲೋಚನಾ ವಿಧಾನವು ಅಥವಾ ಅವರ ಜಾತಕದ ಗ್ರಹಗತಿಗಳು ನಿಮ್ಮ ಮನೆಯ ವಾತಾವರಣಕ್ಕೆ ಹೊಂದಾಣಿಕೆ ಆಗುತ್ತಿರುವುದಿಲ್ಲ. ಕುಂಭರಾಶಿಯವರು ಹುಟ್ಟಿನಿಂದಲೇ ಒಂದು ವಿಶೇಷ ಲಕ್ಷಣವನ್ನು ಹೊಂದಿರುತ್ತಾರೆ. ನೀವು ಯಾವುದನ್ನು ಮೇಲ್ನೋಟಕ್ಕೆ ನೋಡಿ ಸುಮ್ಮನಾಗುವುದಿಲ್ಲ.
ಪ್ರತಿಯೊಂದನ್ನು ತುಂಬ ಆಳವಾಗಿ ವಿಶ್ಲೇಷಿಸುತ್ತೀರಿ. ನಿಮ್ಮ 6ನೇ ಇಂದ್ರಿಯವು ಎಂದಿಗೂ ನಿಮಗೆ ಸುಳ್ಳು ಹೇಳುವುದಿಲ್ಲ. ಆದರೆ ಕುಂಭರಾಶಿಯಲ್ಲಿರುವ ಏಕೈಕ ಮತ್ತು ಅತಿದೊಡ್ಡ ದೌರ್ಬಲ್ಯವೆಂದರೆ ನೀವು ಹಣ ಅಥವಾ ಕುಟುಂಬ ಸಂಬಂಧಗಳ ವಿಷಯಗಳಲ್ಲಿ ತುಂಬ ಭಾವನಾತ್ಮಕವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ಒಮ್ಮೆ ನೀವು ಯಾರನ್ನಾದರೂ ನಂಬಿದರೆ ಅವರಿಗೆ ನಿಮ್ಮ ಜೀವನದಂದೇ ಮೀಸಲಿಡುತ್ತೀರಿ. ಅವರ ಕಷ್ಟಗಳನ್ನು ನಿಮ್ಮದೇ ಕಷ್ಟವೆಂದು ಭಾವಿಸಿ ಸ್ಪಂದಿಸುತ್ತೀರಿ. ಆ ಕುರುಡು ನಂಬಿಕೆಯೊಂದಿಗೆ ನಿಮ್ಮ ಮನೆಗೆ ಬರುವ ಪ್ರತಿಯೊಬ್ಬರನ್ನು ನೀವು ಒಳ್ಳೆಯವರೇ ಎಂದು ಪರಿಗಣಿಸುತ್ತೀರಿ. ನೀವು ಮಾಡುವ ಅತಿ ದೊಡ್ಡ ತಪ್ಪು ಇದೇ ಆಗಿದೆ ಸ್ನೇಹಿತರೆ. ನಿಮ್ಮ ಮನೆಯ ಹೊಸ್ತಿಲು ಅಕ್ಷರಶಃ ಒಂದು ಪವಿತ್ರ ದೇವಾಲಯದ ಬಾಗಿಲಿನಂತಿದೆ. ಅದನ್ನು ಪ್ರವೇಶಿಸುವ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಸಕಾರಾತ್ಮಕ ಅಥವಾ ನಕಾರಾತ್ಮಕ ಕಂಪನಗಳನ್ನು ತಮ್ಮೊಂದಿಗೆ ಒಳಗೆ ತರುತ್ತಾರೆ. ನಾವು ಯಾರೊಬ್ಬರ ಮನೆಗೆ ಹೋದಾಗ ನಮ್ಮ ಆಲೋಚನೆಗಳು ಹೇಗಿರುತ್ತವೆ, ನಮ್ಮ ದೃಷ್ಟಿ ಹೇಗಿರುತ್ತದೆ ಎಂಬುದು ಆ ಮನೆಯ ಏಳಿಗೆಯ ಮೇಲೆ ಖಂಡಿತವಾಗಿ ಪರಿಣಾಮ ಬೀರುತ್ತದೆ. ಇದನ್ನೇ ನಮ್ಮ ಹಿರಿಯರು ನರದೃಷ್ಟಿ ಅಥವಾ ಕೆಟ್ಟ ದೃಷ್ಟಿ ಎಂದು ಕರೆಯುತ್ತಾರೆ. ನರದೃಷ್ಟಿಗೆ ಕಲ್ಲನ್ನು ಸಹ ಕರಗಿಸುವ ಮತ್ತು ಒಡೆಯುವ ಶಕ್ತಿ ಇದೆ ಎಂಬ ಮಾತಿದೆ. ನಿಮ್ಮ ಮನೆಗೆ ಬರುವ ಆ ನಿರ್ದಿಷ್ಟ ಮಹಿಳೆಗೆ ನಿಮ್ಮ ಮೇಲೆ ಯಾವುದೋ ವೈಯಕ್ತಿಕ ದ್ವೇಷವಿಲ್ಲದಿರಬಹುದು, ಆದರೆ ಅವಳು ನಿಮ್ಮ ಸುಂದರವಾದ ಮನೆ, ನಿಮ್ಮ ಮಕ್ಕಳ ಮತ್ತು ಉತ್ತಮ ಬೆಳವಣಿಗೆ, ನಿಮ್ಮ ಅನ್ಯೋನ್ಯತೆ ಅಥವಾ ನೀವು ಖರೀದಿಸಿದ ಹೊಸ ಬಟ್ಟೆ, ವಾಹನ ಅಥವಾ ವಸ್ತುಗಳು ನೋಡಿದಾಗ ಅವಳಿಗೆ ತಿಳಿಯದಂತೆ ಅವಳ ಮನಸ್ಸಿನಲ್ಲಿ ಒಂದು ರೀತಿಯ ಅಸೂಯೆ, ಹೊಟ್ಟೆಕಿಚ್ಚು ಉಂಟಾಗಬಹುದು. ಲಕ್ಷ್ಮೀ ದೇವಿಯು ಯಾವಾಗಲೂ ಶಾಂತಿ, ಸಂತೋಷ ಮತ್ತು ಶುದ್ಧ ಮನಸ್ಸನ್ನು ಮಾತ್ರ ಬಯಸುತ್ತಾಳೆ. ಅಸೂಯೆ, ದುರಾಸೆ, ಕೆಟ್ಟ ಮಾತುಗಳು ಮತ್ತು ಜಗಳಗಳಲ್ಲಿರುವ ಸಾಕ್ಷಾತ್ ವೈಕುಂಠವಾಸಿಯಾದ ಲಕ್ಷ್ಮೀದೇವಿ ಒಂದು ಕ್ಷಣವೂ ಉಳಿಯುವುದಿಲ್ಲ. ಆಕೆ ತಕ್ಷಣ ಆ ಮನೆಯಿಂದ ಹೊರಟು ಹೋಗುತ್ತಾಳೆ. ನಿಮ್ಮ ಮನೆಗೆ ಆಗಾಗ ಬರುವ ಆ ನಿರ್ದಿಷ್ಟ ಮಹಿಳೆಯ ಮೂಲಕ ಇಂಥ ಭಯಾನಕ ನಕಾರಾತ್ಮಕ ಕಂಪನವು ನಿಮಗೆ ಅರಿವಿಲ್ಲದೆಯೇ ನಿಮ್ಮ ಮನೆಗೆ ಪ್ರವೇಶಿಸುತ್ತಿದೆ. ಜ್ಯೋತಿಷ್ಯ ಶಾಸ್ತ್ರದ ನಂಬಿಕೆಗಳ ಪ್ರಕಾರ ವ್ಯಕ್ತಿಯ ಹೆಸರಿನ ಮೊದಲ ಅಕ್ಷರಗಳು ಮತ್ತು ಅವರ ಜನ್ಮ ನಕ್ಷತ್ರವು ಅದೃಶ್ಯ ವಿದ್ಯುತ್ಕಾಂತೀಯ ಕ್ಷೇತ್ರದಂತೆ ಕಾರ್ಯನಿರ್ವಹಿಸುತ್ತವೆ. ಸ ಅಥವಾ ರ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳನ್ನು ಹೊಂದಿರುವ ಮಹಿಳೆಯರು, ಉದಾಹರಣೆಗೆ ಸವಿತಾ, ಸುಜಾತ, ಸ್ವಾತಿ, ಸುಮತಿ ಅಥವಾ ರಮಾದೇವಿ, ರಾಧಾ, ರಮ್ಯಾ, ಈ ರೀತಿ ಸ ಅಥವಾ ರ ಅಕ್ಷರದ ರೇವತಿ ಮುಂತಾದವರು ನಿಮ್ಮ ಮನೆಗೆ ಬಂದಾಗ ಇಂತಹ ನಕಾರಾತ್ಮಕ ಪರಿಣಾಮಗಳು ಹೆಚ್ಚಾಗಿ ಕಂಡುಬರುವ ಸಾಧ್ಯತೆಗಳಿದೆ. ಇಲ್ಲಿ ನಾನು ಕೇವಲ ಜ್ಯೋತಿಷ್ಯದ ಉದಾಹರಣೆಯಾಗಿ ಅಕ್ಷರಗಳ ಶಬ್ದವನ್ನು ಮಾತ್ರ ಉಲ್ಲೇಖಿಸುತ್ತಿದ್ದೇನೆ. ಆ ಹೆಸರಿನ ಪ್ರತಿಯೊಬ್ಬ ಮಹಿಳೆಯೂ ಕೆಟ್ಟವಳು ಎಂದು ನಾನು ಖಂಡಿತವಾಗಿಯೂ ಹೇಳುತ್ತಿಲ್ಲ. ಅವರ ಭೇಟಿಯಿಂದ ಅಥವಾ ನಕಾರಾತ್ಮಕ ಗ್ರಹಗತಿಗಳ ಪ್ರಭಾವಗಳು ನಿಮ್ಮ ಮನೆಯ ಮೇಲೆ ಉಂಟಾಗಬಹುದು. ಆದ್ದರಿಂದ ಆ ಹೆಸರಿನ ಜನರನ್ನು ತಕ್ಷಣವೇ ಶತ್ರುಗಳು ಎಂದು ಭಾವಿಸಬೇಡಿ. ಅವರೊಂದಿಗೆ ಯಾವುದೇ ರೀತಿಯ ಜಗಳವಾಡಬೇಡಿ. ನಿಮ್ಮ ಮನೆಗೆ ಬರಬೇಡಿ ಎಂದು ಹೇಳಿ ಅವರನ್ನು ಎಂದಿಗೂ ಅವಮಾನಿಸಬೇಡಿ. ನಿಮ್ಮ ಮನೆಯ ಶಾಂತಿಯನ್ನು ಹೇಗೆ ರಕ್ಷಿಸಿಕೊಳ್ಳುವುದು ಮತ್ತು ನಕಾರಾತ್ಮಕ ಕಂಪನಗಳನ್ನು ಹೇಗೆ ತಡೆಯುವುದು ಎಂಬುದರ ಕುರಿತು ಇದು ಕೇವಲ ಒಂದು ಆಧ್ಯಾತ್ಮಿಕ ಎಚ್ಚರಿಕೆ ಮಾತ್ರ. ನಿಮ್ಮ ಕುಟುಂಬದ ವೈಯಕ್ತಿಕ ವಿಷಯಗಳಲ್ಲಿ ಅತಿಯಾದ ಹಸ್ತಕ್ಷೇಪ ಮಾಡುವವರಿಂದ ಸದಾ ಸ್ವಲ್ಪ ದೂರವಿರಿ ಮತ್ತು ಜಾಗರೂಕರಾಗಿರಿ. ನೀವು ತಿಂಗಳಿಗೆ ಎಷ್ಟು ಸಂಪಾದಿಸುತ್ತೀರಿ, ನಿಮ್ಮ ಮಕ್ಕಳ ಮುಂದೆ ಏನು ಮಾಡಲಿದ್ದಾರೆ, ನೀವು ಆ ದುಬಾರಿ ವಸ್ತುಗಳು ಯಾವಾಗ ಮತ್ತು ಎಷ್ಟು ಕೊಟ್ಟು ಖರೀದಿಸಿದಿರಿ, ನಿಮ್ಮ ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧ ಹೇಗಿದೆ ಎಂದು ಪದೇ ಪದೇ ಸೂಕ್ಷ್ಮವಾಗಿ ಕೇಳುವವರು ನಿಮ್ಮ ಹಿತೈಷಿಗಳಲ್ಲ. ನಿಮ್ಮ ಮನೆಯಲ್ಲಿರುವ ವಸ್ತುಗಳನ್ನು ಮತ್ತು ನಿಮ್ಮ ರಹಸ್ಯಗಳನ್ನು ಹೊರಗಿನವರೊಂದಿಗೆ ಹಂಚಿಕೊಳ್ಳುವುದರಿಂದಲೇ ಜೀವನದಲ್ಲಿ ಅರ್ಧದಷ್ಟು ಸಮಸ್ಯೆಗಳು ಸೃಷ್ಟಿಯಾಗುತ್ತವೆ. ಇತರರನ್ನು ಅನುಮಾನಿಸುವ ಅಥವಾ ದ್ವೇಷಿಸುವ ಬದಲು ನಿಮ್ಮ ಮನೆಯನ್ನು ಒಂದು ಭದ್ರವಾದ ಕೋಟೆಯಂತೆ ಬಲಿಷ್ಠವಾಗಿಸಿಕೊಳ್ಳಿ. ಯಾರಿಗೂ ಹಾನಿ ಮಾಡದ ಅತ್ಯಂತ ಸುರಕ್ಷಿತ ಮತ್ತು ಸರಳ ಪರಿಹಾರಗಳನ್ನು ನಮ್ಮ ಪ್ರಾಚೀನ ಗ್ರಂಥಗಳು ನಮಗೆ ತಿಳಿಸಿವೆ. ಮೊದಲನೆಯದಾಗಿ, ನಿಮ್ಮ ಮನೆಯಲ್ಲಿ ಪ್ರತಿದಿನ ಅಚ್ಚುಕಟ್ಟಾಗಿ, ಸ್ವಚ್ಛವಾಗಿ ಮತ್ತು ಪರಿಮಳಯುಕ್ತವಾಗಿ ಇಟ್ಟುಕೊಳ್ಳಿ. ಮನೆಯಲ್ಲಿ ಮುರಿದ ಕನ್ನಡಿಗಳು, ಒಡೆದ ಪಾತ್ರೆಗಳು, ಕೆಟ್ಟುಹೋದ ಗಡಿಯಾರಗಳು ಅಥವಾ ನಿಷ್ಪ್ರಯೋಜಕ ಹಳೆಯ ವಸ್ತುಗಳಿದ್ದರೆ ಅವುಗಳನ್ನು ತಕ್ಷಣವೇ ಮನೆಯಿಂದ ಹೊರಗೆ ಎಸೆಯಿರಿ. ಇಂತಹ ವಸ್ತುಗಳು ಮನೆಯಲ್ಲಿ ಬಡತನ ಮತ್ತು ನಕಾರಾತ್ಮಕ ಶಕ್ತಿಗೆ ಆಶ್ರಯ ತಾಣವಾಗಿದೆ. ನಿಮ್ಮ ಮನೆಯ ಮುಖ್ಯ ಬಾಗಿಲು ಯಾವಾಗಲೂ ಸುಂದರವಾಗಿ ಮತ್ತು ಶುಚಿಯಾಗಿರಬೇಕು, ಏಕೆಂದರೆ ಲಕ್ಷ್ಮೀ ದೇವಿಯು ಮುಖ್ಯ ದ್ವಾರದ ಮೂಲಕವೇ ಮನೆಗೆ ಪ್ರವೇಶಿಸುತ್ತಾಳೆ. ಪ್ರತಿದಿನ ಮುಸ್ಸಂಜೆಯ ಸಮಯದಲ್ಲಿ ದೇವರ ಕೋಣೆಯಲ್ಲಿ ಮತ್ತು ಮನೆಯ ಮುಂಭಾಗದಲ್ಲಿರುವ ತುಳಸಿ ಕಟ್ಟೆಯ ಬಳಿ ಭಕ್ತಿಯಿಂದ ದೀಪವನ್ನು ಬೆಳಗಿಸಿ. ದೀಪ ಬೆಳಗಿದ ಮನೆಯಲ್ಲಿ ಹರಡುವ ಬೆಳಕು ಆ ಸ್ಥಳದಲ್ಲಿನ ಯಾವುದೇ ನಕಾರಾತ್ಮಕ ಶಕ್ತಿಯನ್ನು ಸುಟ್ಟು ಹಾಕುತ್ತದೆ ಮತ್ತು ಧನಾತ್ಮಕ ಶಕ್ತಿಗಳನ್ನು ನಿಮ್ಮ ಮನೆಗೆ ಸ್ವಾಗತಿಸುತ್ತದೆ. ಪ್ರತಿ ವಾರ ನೀವು ಮನೆಯನ್ನು ಗುಡಿಸಲು ಮತ್ತು ಒರೆಸಲು ಬಳಸುವ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿ ಇಡೀ ಮನೆಯನ್ನು ಸ್ವಚ್ಛಗೊಳಿಸಿ. ಕಲ್ಲು ಉಪ್ಪು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಅತ್ಯಂತ ಅದ್ಭುತವಾದ ನೈಸರ್ಗಿಕ ಶಕ್ತಿಯನ್ನು ಹೊಂದಿದೆ. ಯಾರಾದರೂ ನಿಮ್ಮ ಮನೆಗೆ ಬಂದು ಹೋದ ನಂತರ ಆ ದಿನ ಸಂಜೆ ಸ್ವಲ್ಪ ಶುದ್ಧ ಕರ್ಪೂರವನ್ನು ತೆಗೆದುಕೊಂಡು ಮನೆಯಾದ್ಯಂತ ಬೆಳಗಿಸಿ. ಕರ್ಪೂರದ ಆಹ್ಲಾದಕರ ಸುವಾಸನೆಯು ಮನೆಯಲ್ಲಿರುವ
ಎಲ್ಲ ಕೆಟ್ಟ ದೃಷ್ಟಿಗಳನ್ನು ಮತ್ತು ದುಷ್ಟ ಶಕ್ತಿಗಳನ್ನು ತಕ್ಷಣವೇ ಹೋಗಲಾಡಿಸುತ್ತದೆ. ಪ್ರತಿ ಶುಕ್ರವಾರ ಮುಂಬಾಗಿಲಿಗೆ ಅರಿಶಿಣ ಮತ್ತು ಕುಂಕುಮ ಹಚ್ಚಿ ರಂಗೋಲಿ ಬಿಡಿಸಿ ದೇವರ ಕೋಣೆಯಲ್ಲಿರುವ ಲಕ್ಷ್ಮೀ ದೇವಿಯ ಚಿತ್ರವನ್ನು ಕೆಂಪು ಹೂಗಳಿಂದ, ವಿಶೇಷವಾಗಿ ಗುಲಾಬಿ ಹೂಗಳಿಂದ ಅಲಂಕರಿಸಿ ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆಯಿಂದ ದೀಪ ಹಚ್ಚುವುದು ಕುಂಭರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದೆ. ನಿಮ್ಮ ಮನೆಯಲ್ಲಿ ರಕ್ಷಿಸಿಕೊಳ್ಳುವ ಇನ್ನೊಂದು ಅತಿ ಮುಖ್ಯವಾದ ಮಾರ್ಗವೆಂದರೆ ಮನೆಯಲ್ಲಿ ಗಂಡ ಹೆಂಡತಿಯ ನಡುವಿನ ಜಗಳಗಳನ್ನು ಸಂಪೂರ್ಣವಾಗಿ ತಪ್ಪಿಸುವುದು. ಕೋಪಗೊಂಡಾಗ ತಕ್ಷಣ ಒಬ್ಬರನ್ನೊಬ್ಬರು ದೂಷಿಸುವುದನ್ನು ಮತ್ತು ಹಳೆಯ ವಿಷಯಗಳನ್ನು ಕೆದಕುವುದನ್ನು ನಿಲ್ಲಿಸಿ. ನೀವು ಕೇವಲ ಒಂದು ಕ್ಷಣ ಮೌನವಾಗಿರಲು ಕಲಿತರೆ ಮತ್ತು ಕೋಪ ತಣ್ಣಗಾಗುವವರೆಗೂ ತಾಳ್ಮೆ ಬೆಳೆಸಿಕೊಂಡರೆ ಕುಟುಂಬದ ಅರ್ಧದಷ್ಟು ಸಮಸ್ಯೆಗಳು ತಾವಾಗಿಯೇ ಪರಿಹಾರವಾಗುತ್ತವೆ. ಎಲ್ಲಿ ಮಹಿಳೆಯರ ಕಣ್ಣೀರು ಮತ್ತು ಪುರುಷನ ಅಹಂಕಾರ ಇರುತ್ತದೆ, ಅಲ್ಲಿಂದ ಲಕ್ಷ್ಮಿ ಸ್ವಾಭಾವಿಕವಾಗಿ ಹೊರಟು ಹೋಗುತ್ತಾಳೆ. ಮನೆಯಲ್ಲಿ ಯಾವಾಗಲೂ ಶಾಂತಿಪೂರ್ಣ ಮತ್ತು ನಗುನಗುತ್ತಾ ಇರುವ ವಾತಾವರಣ ಇರುವಂತೆ ನೋಡಿಕೊಳ್ಳಿ. ಕುಂಭರಾಶಿಯವರು ಯಾವುದೇ ಸಂದರ್ಭದಲ್ಲೂ ತಮ್ಮ ಕಷ್ಟದ ಹಣವನ್ನು ಅಜಾಗರೂಕತೆಯಿಂದ ಐಶ್ವರ್ಯ ರೀತಿಯಲ್ಲಿ ವ್ಯರ್ಥ ಮಾಡಬಾರದು. ನಿಮ್ಮ ನೈಜ ಅಗತ್ಯಗಳಿಗೆ ಅನುಗುಣವಾಗಿ ಮಾತ್ರ ಹಣವನ್ನು ಖರ್ಚು ಮಾಡಿ. ಪಕ್ಕದ ಮನೆಯವರು ಏನನ್ನೋ ಖರೀದಿಸಿದ್ದಾರೆ ಅಥವಾ ಸಮಾಜಕ್ಕೆ ಏನನ್ನಾದರೂ ಸಾಬೀತುಪಡಿಸಲು ನಿಮ್ಮ ಸಾಮರ್ಥ್ಯ ಮೀರಿ ಸಾಲ ಮಾಡಿ ಖರ್ಚು ಮಾಡುವ ಅಗತ್ಯವಿಲ್ಲ. ಹಬ್ಬಗಳಂದು ಅಥವಾ ನಿಮ್ಮ ಹುಟ್ಟುಹಬ್ಬದಂದು ಬಡವರಿಗೆ ಅನ್ನದಾನ ಮಾಡಿ. ನಿಮ್ಮ ಮನೆಯ ಹೊರಗೆ ಪಕ್ಷಿಗಳಿಗೆ ಕುಡಿಯಲು ನೀರು ಮತ್ತು ಕಾಳುಗಳನ್ನು ಇಡಿ. ಇರುವೆಗಳಿಗೆ ಅಕ್ಕಿ ಹಿಟ್ಟು ಮತ್ತು ಸಕ್ಕರೆಯ ಮಿಶ್ರಣವನ್ನು ಹಾಕಿ. ಮೂಕ ಪ್ರಾಣಿಗಳಿಗೆ ನೀವು ಮಾಡುವ ಈ ಸಣ್ಣ ಪುಟ್ಟ ದಯದ ಕಾರ್ಯಗಳು ನಿಮ್ಮ ಜೀವನದಲ್ಲಿ ಅನಪೇಕ್ಷಿತ ಮತ್ತು ಅದ್ಭುತವಾದ ಧನಾತ್ಮಕ ಬದಲಾವಣೆಗಳನ್ನು ತರುತ್ತದೆ. ನಿಮ್ಮ ಮನೆಗೆ ಯಾರೇ ಬಂದರೂ ಅವರನ್ನು ನಗುವಿನೊಂದಿಗೆ ಸ್ವಾಗತಿಸಿ ಅವರಿಗೆ ಉತ್ತಮ ಉಪಚಾರ ಮಾಡಿ ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ಆಂತರಿಕ ರಹಸ್ಯಗಳನ್ನು ಅವರಿಗೆ ಬಿಟ್ಟುಕೊಡಬೇಡಿ. ನಿಮ್ಮ ಆರ್ಥಿಕ ವ್ಯವಹಾರಗಳು, ನಿಮ್ಮ ಸಾಲಗಳು ಮತ್ತು ಭವಿಷ್ಯದ ಹೂಡಿಕೆಯ ಯೋಜನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ಸಂಪೂರ್ಣ ಹೊರೆಯನ್ನು ದೇವರ ಮೇಲೆ ಹಾಕಿ ಮುನ್ನಡೆಯಿರಿ. ಕುಂಭರಾಶಿಯವರು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಈ ಸಮಯದಲ್ಲಿ ಬಹಳ ಜಾಗರೂಕರಾಗಿರಬೇಕು. ಹಣ ನಿಮ್ಮ ಕೈಗೆ ಬರಲು ಪ್ರಾರಂಭಿಸಿದ ತಕ್ಷಣ ಅದನ್ನು ಬೇಕಾಬಿಟ್ಟಿ ಖರ್ಚು ಮಾಡುವುದನ್ನು ತಡೆಯಿರಿ. ಯಾರಾದರೂ ನಿಮ್ಮ ಬಳಿ ಬಂದು ಅಳುತ್ತಿದ್ದರೆ ಕರುಣೆ ತೋರಿ. ಯೋಚಿಸದೆ ಸಾಲ ನೀಡಬೇಕು. ನಂತರ ಅವರು ಹಣವನ್ನು ಹಿಂತಿರುಗಿಸಿದಾಗ ನೀವು ಒಳಗೆ ಮಾನಸಿಕವಾಗಿ ತೀವ್ರ ಖಿನ್ನತೆಗೆ ಒಳಗಾಗುತ್ತೀರಿ. ಇನ್ನು ಮುಂದೆ ಅಂತಹ ಭಾವನಾತ್ಮಕ ಮತ್ತು ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಯಾವುದೇ ಹಣಕಾಸಿನ ನಿರ್ಧಾರವಾಗಿದ್ದರೂ ನಿಮ್ಮ ಸಂಗಾತಿ ಮತ್ತು ಕುಟುಂಬದ ಹಿರಿಯರ ಸದಸ್ಯರೊಂದಿಗೆ ಸಂಪೂರ್ಣವಾಗಿ ಚರ್ಚಿಸಿದ ಮುನ್ನಡೆಯಿರಿ. ನಿಮ್ಮ ನಿರ್ಧಾರಗಳು ಯಾವಾಗಲೂ ಸರಿಯಾಗಿರಬೇಕು. ಮತ್ತೆ ದುಡುಕಿನ ನಿರ್ಧಾರ ತೆಗೆದುಕೊಳ್ಳಬೇಡಿ. ಸ್ನೇಹಿತರೆ, ಸಂಬಂಧಿಕರು ಅಥವಾ ಸ್ನೇಹಿತರ ಸಿಹಿ ಮಾತುಗಳನ್ನು ನಂಬಿ ಯಾವುದೇ ವ್ಯವಹಾರದಲ್ಲಿ ಕುರುಡಾಗಿ ಹೂಡಿಕೆ ಮಾಡಬೇಡಿ. ಯಾವುದೇ ಕರಾರು ಪತ್ರಗಳು ಅಥವಾ ದಾಖಲೆಗಳನ್ನು ಸಂಪೂರ್ಣವಾಗಿ ಓದದೆ ಸಹಿ ಮಾಡಬೇಡಿ. ನಿಮ್ಮ ಮುಗ್ಧತೆ ಮತ್ತು ಒಳ್ಳೆಯತನದ ಲಾಭ ಪಡೆದು ನಿಮ್ಮನ್ನು ಮೋಸಗೊಳಿಸಲು ಕಾಯುತ್ತಿರುವವರ ವಿರುದ್ಧ ಇದು ಬಹಳ ಎಚ್ಚರಿಕೆಯಿಂದ ಇರಬೇಕಾದ ಸಮಯ. ಹಣವನ್ನು ಎರವಲು ಪಡೆಯುವ ವಿಷಯದಲ್ಲೂ ಸಾಕಷ್ಟು ಸ್ವಯಂ ನಿಯಂತ್ರಣ ಹೊಂದಿರಬೇಕು. ಒಂದು ಸಾಲವನ್ನು ತೀರಿಸಲು ಮತ್ತೊಂದು ಸಾಲವನ್ನು ಮಾಡುವ ಕೆಟ್ಟ ಅಭ್ಯಾಸಕ್ಕೆ ಕೈ ಹಾಕಬೇಡಿ. ಕಚೇರಿಯಲ್ಲಿ ಕೆಲಸ ಮಾಡುವವರು ಅಲ್ಲಿನ ರಾಜಕೀಯದಿಂದ ಆದಷ್ಟು ದೂರವಿರುವುದು ಒಳಿತು. ನಿಮ್ಮ ಮೇಲಧಿಕಾರಿಗಳೊಂದಿಗೆ ಅನಗತ್ಯವಾದ ವಾದ ವಿವಾದ ಮಾಡಬೇಡಿ. ನಿಮ್ಮ ಕೆಲಸವನ್ನು ನೀವು ಶ್ರದ್ಧೆಯಿಂದ ಮಾಡುತ್ತಾ ಹೋದರೆ ನಿಮ್ಮ ಪ್ರತಿಭೆಗೆ ತಕ್ಕ ಮನ್ನಣೆ ಖಂಡಿತ ಸಿಗುತ್ತದೆ. ನಿಮ್ಮ ಕುಟುಂಬದವರೊಂದಿಗೆ ಹೆಚ್ಚು ಗುಣಮಟ್ಟದ ಸಮಯವನ್ನು ಕಳೆಯಿರಿ. ಜೀವನದಲ್ಲಿ ಕಷ್ಟಗಳು ಶಾಶ್ವತವಲ್ಲ. ಕತ್ತಲೆ ಎಷ್ಟೇ ದಟ್ಟವಾಗಿದ್ದರೂ ಅದರ ನಂತರ ಸೂರ್ಯೋದಯವಾಗಿ ಬೆಳಕು ಬಂದೇ ಬರುತ್ತದೆ. ನೀವು ಇಷ್ಟು ವರ್ಷಗಳಲ್ಲಿ ಅನುಭವಿಸಿದ ನೋವುಗಳು ಮತ್ತು ಕಷ್ಟಗಳು ನಿಮ್ಮನ್ನು ಈಗ ಮಾನಸಿಕವಾಗಿ ಹೆಚ್ಚು ಬಲಶಾಲಿಗಳನ್ನಾಗಿ ಮಾಡಿದೆ. ನಿಮ್ಮ ಆಲೋಚನಾ ಕ್ರಮವನ್ನು ತಕ್ಷಣವೇ ಬದಲಾಯಿಸಿ. ನನ್ನ ಕರ್ಮ ಇಷ್ಟೇ, ನನ್ನ ಹಣೆಬರಹ ಸರಿಯಿಲ್ಲ ಎಂದು ಹತಾಶೆಯಿಂದ ಮಾತನಾಡುವುದನ್ನು ಬಿಟ್ಟು ಬಿಡಿ. ನೀವು ಸಕಾರಾತ್ಮಕವಾಗಿ ಯೋಚಿಸಿದರೆ ಇಡೀ ಬ್ರಹ್ಮಾಂಡವೇ ನಿಮಗೆ ಸಕಾರಾತ್ಮಕ ಫಲಿತಾಂಶಗಳನ್ನು ತಂದುಕೊಡುತ್ತದೆ. ದೇವರ ಮೇಲೆ ಮತ್ತು ಕರ್ಮದ ತತ್ವದ ಮೇಲೆ ಅಪಾರ ನಂಬಿಕೆ ಇಡಿ. ನಿಮ್ಮ ಪ್ರಯತ್ನವನ್ನು ಪ್ರತಿಷ್ಠಿತ ಪ್ರಾಮಾಣಿಕವಾಗಿ ಮಾಡಿ. ಖಂಡಿತ ದೇವರು ನಿಮಗೆ ಕೈ ಹಿಡಿಯುತ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಸ್ನೇಹಿತರೆ, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು.